ಹೋದ ವಾರದಲ್ಲಿ ನಾವು ಕರ್ತನ ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ರೈಟ್, ಲಾಸ್ಟ್ ಈಸ್ಟರ್ ಸಂಡೇ ಎಂಬುದ ನಾವು ಕರಿತೀವಿ, ಅದು ರಿಸರ್ವಕ್ಷನ್ ಡೇ ಎಂದು ನಾವು ಕರಿತೀವಿ. ಸೊ ಆ ರಿಸರ್ವಕ್ಷನ್ ಡೇನಲ್ಲಿ ನಾವೆಲ್ಲರೂ ಕರ್ತನ ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನಿಸಿದ್ವಿ. ಆ ಪುನರುತ್ಥಾನಕ್ಕೂ ನನಗೂ ನಿನಗೂ ಏನು ಸಂಬಂಧ ಇದೆ, ಇವತ್ತು ನಾವು ಅದನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತೀವಿ. ರೈಟ್, ವಾಟ್ ಈಸ್ ದ ರೀಸನ್ ಆ್ಯಂಡ್ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಹಿಸ್ ರಿಸರ್ವಕ್ಷನ್ ಆ್ಯಂಡ್ ಮೈ ರಿಸರ್ವಕ್ಷನ್. ಆತನ ಪುನರುತ್ಥಾನಕ್ಕೂ ನಿನ್ನ ಪುನರುತ್ಥಾನಕ್ಕೂ ಏನು ಸಂಬಂಧ ಇದೆ? ಈ ಪ್ರಪಂಚದಲ್ಲಿ ನಾನೇ ದೇವರು ಎಂಬುದಾಗಿ ಲಕ್ಷಾಂತರ ಜನರು ಐ ಆಮ್ ಗಾಡ್ ಅಂತ ಹೇಳಿದವರು ಮಣ್ಣಿಗೆ ಮಣ್ಣಾಗಿ ಮಣ್ಣು ತಿಂದೋಗ್ಯಾರೆಲ್ಲರು. ಆದರೆ ಈ ಭೂಲೋಕದಲ್ಲಿರುವ ಯಾವ ಮಣ್ಣು, ಯಾವ ಭೂಮಿ ಆತನ ಶರೀರವನ್ನು ಕೊಳೆಯುವ ಅವಸ್ಥೆಯನ್ನು ನೋಡದೆ, ಯಾವ ಮಹಿಮೆಯಿಂದ ಆ ಶರೀರವು ಯಜ್ಞಾರ್ಪಿತವಾಗಿ ನಮ್ಮೆಲ್ಲರಿಗೋಸ್ಕರ ಸಮಾಧಿ ಮಾಡಲ್ಪಡ್ತೋ, ಆ ಮಹಿಮೆಯುಳ್ಳ ಶರೀರವು ತಿರುಗಿ ನಮ್ಮೆಲ್ಲರಿಗೋಸ್ಕರ ಪುನರುತ್ಥಾನವಾಗಿದೆ. ಆ ಪುನರುತ್ಥಾನವಾಗಿರುವುದಕ್ಕೋಸ್ಕರವೇ ಇಲ್ಲಿರುವ ಸಮಾಧಿ ಖಾಲಿಯಾಗಿದೆ ರೀ. ಹಲ್ಲೆಲೂಯ. ಇದು ಯೇಸು ಸ್ವಾಮಿ ಖಾಲಿಯಾಗಿರುವಂಥ ಸಮಾಧಿ ಇದು. ಓಕೆ, ನೆಕ್ಸ್ಟ್ ನಾನು ಹಾಕ್ತೀನಿ. ಆ ಪಿಕ್ಚರ್ ಒಳಗೆ 3 ಸಣ್ಣದಿದೆ, ಒಳಗಡೆ ಹಿಂಗೆ ಬಗ್ಗೆ ಒಳಗಡೆ ಹೋಗಬೇಕು. ಇಬ್ಬರು ಮಾತ್ರ ನಿಲ್ಬೋದು ಅಲ್ಲಿ, ಅಥವಾ ಈ ಸ್ಲ್ಯಾಬ್ ಮೇಲೆ, ಉದ್ದು ಸ್ಲ್ಯಾಬ್ ಮೇಲೆ ಮಲಗಿಸ್ಬೋದು. ಇಲ್ಲಿ ಇಬ್ಬರು ಮಾತ್ರ ನಿಲ್ಬೋದು ಅಷ್ಟೇ. ಇವತ್ತಿಗೂ ಕೂಡ ಪ್ರಪಂಚದ ಮೂಲೆ 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 ಮೂಲೆಗಳಿಂದ ಎಲ್ಲ ಜಾತಿ, ಜನ, ಕುಲ, ಭಾಷೆ, ಪ್ರಜೆ, ಅಧಿಕಾರಿಗಳು, ಓಕೆ, ಬೆಗ್ಗರಿಂದ ಹಿಡಿದು ಬಿಲಿಯನಿಯರ್ ತನಕ, ಬೆಗ್ಗರ್ ಅಂದರೆ ಭಿಕ್ಷುಗಾರನಿಂದ ಹಿಡಿದು ಬಿಲಿಯನಿಯರ್ ತನಕ ಎಲ್ಲ ಶ್ರೀಮಂತರು ಕೂಡ, ಎಲ್ಲ ವರ್ಗದವರು ಕೂಡ ಹೋಗಿ ಆ ಖಾಲಿ ಸಮಾಧಿಯನ್ನು ಕಣ್ಣಾರೆ ನೋಡಿ ಅದನ್ನು ಮುಟ್ಟಿ ಸಾಕ್ಷೀಕರಿಸ್ತಾ ಇದ್ದಾರೆ, ಹೌದು ಈ ಸಮಾಧಿ ಖಾಲಿಯಾಗಿದೆ ಎಂಬುದಾಗಿ. ಆಮೆನ್. ಸಮಾಧಿ ಏನಾಗಿದೆ ಹೇಳ್ರಿ? ಸಮಾಧಿ ಏನಾಗಿದೆ? ಯೇಸು ಸ್ವಾಮಿ ಸಮಾಧಿ ಖಾಲಿ ಇದೆ. ಯಾಕೆ ಖಾಲಿಯಾಗಿದೆ ಅಂದರೆ ಆತನು ಪುನರುತ್ಥಾನವಾಗಿದ್ದಾನೆ. ಯಾಕೆ ಆತನು ಪುನರುತ್ಥಾನವಾಗಿದ್ದಾನೆ ಅಂದರೆ ಆ ಪುನರುತ್ಥಾನದ ಕುರಿತಾಗಿ ಆತನು ಮಾತನಾಡಿದ್ದಾನೆ. ಆತನು ಮಾತನಾಡಿದ ಮಾತುಗಳು ಸತ್ಯವಾಗಿದೆ. ಆಮೆನ್. ಯೇಸುವಿನ ಮಾತು ಸತ್ಯವಾಗಿದೆ. ಆ ಸತ್ಯವಾಗಿರೋ ಮಾತು ಎಲ್ಲರೆಡೆ ನೆರವೇರಿದೆ. ಆಮೆನ್. ನೆರವೇರಿದಂಥ ಸಂಗತಿ ಆಗಿದೆ ರೀ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಾವು ಅದನ್ನು ಧ್ಯಾನ ಮಾಡೋಣ. ಆ ಸಮಾಧಿಗೂ ಇವತ್ತು ನಮಗೂ ಏನು ಇವತ್ತು ನಮಗೆ ಸಂಬಂಧ ಇದೆ? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೈ ರಿಸರ್ವಕ್ಷನ್ ಆ್ಯಂಡ್ ಹಿಸ್ ರಿಸರ್ವಕ್ಷನ್? ನೋಡ್ರಿ, ಇದೇ ಯೇಸು ಸ್ವಾಮಿ ಸಮಾಧಿ. ಇದ್ರ ಒಳಗಡೆ ಸ್ಲ್ಯಾಬ್ ಇದೆ, ಅದ್ರ ಒಳಗಡೆ ಯೇಸು ಸ್ವಾಮಿ ಖಾಲಿಯಾಗಿರುವಂಥ ಪೂರ್ತಿ ಎಂಟೈರ್ ಸಮಾಧಿ ಇದು. ಪ್ರಪಂಚದ ಎಲ್ಲ ಸೈಂಟಿಸ್ಟ್ಗಳು, ಎಲ್ಲ ಬಿಲಿಯನಿಯರ್ಗಳು, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಎಲ್ಲ ದೇವರೇ ಇಲ್ಲ ಎಂಬುದಾಗಿ ವಾದ ಮಾಡುವಂಥ ಎಥಿಸ್ಟ್ಗಳು ಯಾರೇ ಆಗಿರಲಿ, ಎಲ್ಲ ಜಾತಿ, ಧರ್ಮ, ಕುಲ, ಭಾಷೆ, ಇದು ಒಂದು ಸ್ಥಳದಲ್ಲಿ ನೋಡಬೇಕಾದ್ರೆ ಎಲ್ಲ ಜಾತಿಯವರು ಕಾಣ್ತಾರೆ. ನಾನಲ್ಲಿ ಎಷ್ಟು ದೇಶದ ಜನರನ್ನು ನಾನು ಅಲ್ಲಿ ನೋಡಿದೆ, ಎಷ್ಟು ಭಾಷೆ ಮಾತನಾಡೋರನ್ನು ಕೇಳಿದೆ. ನಾವೆಲ್ಲರೂ ಹೇಗೆ ನಿಂತ್ಕೊಂಡ್ಬಿಟ್ಟಿದ್ದೆ ಅಂದರೆ, ನನ್ನ ಪಕ್ಕದವ್ರು ಒಬ್ಬನ ಆಫ್ರಿಕಾದ ನಿಂತ್ಕೊಂಡಿದ್ದ, ನನ್ನ ಪಕ್ಕದಲ್ಲಿ ಈ ಕಡೆ ಸ್ಪೇನಲ್ಲಿ ನಿಂತ್ಕೊಂಡಿದ್ದ, ಇನ್ನೊಬ್ಬನ ಕೊರಿಯಾ ದೇಶದವ್ರು ನಿಂತ್ಕೊಂಡಿದ್ರು, ಇನ್ನೊಬ್ರು ಆಸ್ಟ್ರೇಲಿಯಾದವ್ರು ನಿಂತ್ಕೊಂಡಿದ್ರು. ಎಲ್ಲ ಮಿಕ್ಸ್, ಎಲ್ಲ ಜಾತಿ, ಜನ, ಕುಲ, ಭಾಷೆ ಮಿಕ್ಸ್ ಆಗಿ ಎಲ್ಲ ಒಟ್ಟಾಗಿ ಹೋಗಿ ಆ ಸಮಾಧಿನ ನೋಡ್ತಾ ಇದ್ದಾರೆ. ಯಾಕಂದರೆ ಯೇಸು ಎಲ್ಲ ಜಾತಿ, ಜನ, ಕುಲ, ಭಾಷೆಗಳಿಗೆ ಬೇಕಾಗಿರುವ ದೇವರಾಗಿದ್ದಾನ್ರಿ. ಅವರೆಲ್ಲರಿಗೋಸ್ಕರ ರಕ್ಷಣೆ ಕೊಡುವುದಕ್ಕೋಸ್ಕರ ಎಲ್ಲರೆಡೆ ಆತನು ಪುನರುತ್ಥಾನವಾಗಿದ್ದಾನೆ. ನಾನು ಇಸ್ರೇಲ್ ದೇಶದಾಗ ಅಬ್ರಾಹ್ಮ್ ಸಮಾಧಿ ನೋಡಿದೆ. ಅಬ್ರಾಹ್ಮ್ ಸಮಾಧಿ ಇದೆ, ಅದು ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ. ಅದು ಸಾರಾಳ ಸಮಾಧಿ ನೋಡಿದೆ, ಯಾಕೋಬನ ಸಮಾಧಿ ನೋಡಿದೆ, ಈಸಾಕನ ಸಮಾಧಿ ನಾನು ನೋಡಿದೆ, ಲೇಹಳ ಸಮಾಧಿ ನಾನು ನೋಡಿದೆ, ದಾವೀದನ ಸಮಾಧಿ ನಾನು ನೋಡಿದೆ ರೀ. ಪ್ರೈಸ್ ದಿ ಲಾರ್ಡ್. ಅನೇಕ ಪ್ರವಾದಿಗಳ ಸಮಾಧಿಗಳನ್ನ ನಾನು ನೋಡಿದೆ. ಎಲ್ಲ ಸಮಾಧಿಗಳು ಕ್ಲೋಸ್ ಆಗಿದ್ದಾರೆ. ಎಲ್ಲ ಸಮಾಧಿ, ಇಡೀ ಇಸ್ರಾಯೇಲ್ ದೇಶದಲ್ಲಿ ಒಂದೇ ಒಂದು ಸಮಾಧಿ ಖಾಲಿಯಾಗಿದೆ. ಆ ಸಮಾಧಿಗೆ ಕೋಟ್ಯಾಂತರ ಜನರು ಹುಡುಕಿ ಓಡಿ ಬಂದು ಆ ಸಮಾಧಿ ಖಾಲಿಯಾಗಿರೋದನ್ನು ಕಣ್ಣಾರೆ ನೋಡಿ ಐ ವಿಟ್ನೆಸ್ ಆಗಿದ್ದಾರೆ. ಆ ಐ ವಿಟ್ನೆಸ್ನ ನಾನೂ ಕೂಡ ಹೋಗಿ ಅದನ್ನು ಐ ವಿಟ್ನೆಸ್ ಮಾಡಿ ಬಂದಿದ್ದೇನೆ. ಆಮೇನ್. ರೂಬಿ ಕೂಡ ಹೋಗಿ ಅದನ್ನು ಐ ವಿಟ್ನೆಸ್ ಮಾಡಿ ಬಂದಿದ್ದಾರೆ. ಎಸ್, ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತಿದ್ದೇನೆ, ಯೇಸು ಅಲ್ಲಿ ಇಲ್ಲ. ತಾನು ಹೇಳಿದಂತೆ ಎಲ್ಲರೆಡೆ ಎದ್ದಿದ್ದಾನೆ. ಆಮೆನ್. ಆತನ ವಾಗ್ದಾನ ಮಾಡಿದ ಹಾಗೆ ಆತನು ಯಾರಾಗಿದ್ದಾನೆ? ಆತನು ಎದ್ದಿದ್ದಾನೆ ರೀ. ಪ್ರೈಸ್ ದಿ ಲಾರ್ಡ್. ಹಿಯರ್ ವಿ ಗೋ.
ಯಾಕೆ ಆ ಸಮಾಧಿ ಖಾಲಿ ಆಗಿದೆ ಅಂದರೆ ಸ್ವತಃ ಯೇಸು ಸ್ವಾಮಿ ಆ ಸಮಾಧಿಯನ್ನು ಬಿಟ್ಟು ಹೊರಗಡೆ ಬಂದಿದ್ದಾನ್ರಿ. ಆಮೇನ್. ಯೇಸು ಸ್ವಾಮಿ ಏನಾಗಿದ್ದಾನೆ, ಆ ಸಮಾಧಿ ಕಲೆ ಏನಾಗಿದೆ, ಉರುಳಿಸಲ್ಪಟ್ಟಿದೆ. ಯಾವ ಆತನೂ ಒಳಗೆ ಸಮಾಧಿ ಆಗಿದ್ನೋ ಆತನು ಹೊರಗೆ ಬಂದ. ಕಾರಣ ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ 11:25 ಹೋದ್ರಿ ಅದನ್ನು ಜೋರಾಗಿ ಒಂದ್ಸಾರಿ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ವಾಕ್ಯ ಹೇಳ್ತಿದೆ ನಾನೇ ಪುನರುತ್ಥಾನವಾಗಿದ್ದೇನೆ. ಆಮೇನ್. ಆಮೆನ್. ಬಲಗೈನ ಮೇಲೆ ಕೆತ್ತೋಣ, ಯೇಸು ಪುನರುತ್ಥಾನವಾಗಿದ್ದಾನೆ. ನಾವು ಆರಾಧಿಸುವ ಸ್ವಾಮಿ ಯಾರಾಗಿದ್ದಾನೆ? ಹಲ್ಲೆಲೂಯ. ಪುನರುತ್ಥಾನ ಎಂಬುದಾಗಿ ನೋಡಬೇಕಾದ್ರೆ ಓಕೆ, ಅನ್ಕಾನ್ಷಿಯಸ್ಸಿಂದ ಕಾನ್ಷಿಯಸ್ಸಿಗೆ ಬರುವಂಥದ್ದು, ಓಕೆ, ಅಥವಾ ಅನಸ್ತೇಷಿಯಾದಿಂದ ಎದ್ದು ಬರುವಂಥದ್ದು, ಅಥವಾ ಒಂದು ಸ್ವಲ್ಪ ಸಮಯ ಮರಣವನ್ನು ಅಂದರೆ ಎಂಟೈರ್ ಶರೀರವನ್ನು ಅನ್ಕಾನ್ಷಿಯಸ್ ಆಗಿ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಸ್ಮಯವಾಗಿರುವಂಥ ಸ್ಥಾನದಿಂದ ಮತ್ತೆ ತಿರುಗಿ ಕಣ್ಬಿಟ್ಟು ನಾವು ಎದ್ದು ಇನ್ನೊಂದು ಸಾರಿ ನೋಡುವಂಥದ್ದು. ನಮ್ಮ ಜೀವಿತದಲ್ಲಿ ಪ್ರತಿದಿನ ನಮಗೆ ಪುನರುತ್ಥಾನ ಆಗ್ತಿದೆ. ಗೊತ್ತಾ ನಿಮಗೆ? ಎವ್ರಿ ಡೇ ರಾತ್ರಿ ಮಲಗಿದ್ರಿ ನೀವು, ನಾವೆಲ್ಲರೂ ಅನ್ಕಾನ್ಷಿಯಸ್ ಆಗಿ ಮಲಗಿಬಿಟ್ಟಿವ್ರಿ. ನಮಗೇನು ಪ್ರಪಂಚ ಏನಾಗ್ತಿತ್ತೋ ಗೊತ್ತಿಲ್ಲ. ಹಲ್ಲೆಲೂಯ. ನಮ್ಮ ಓಣಿ ಒಳಗೆ ಏನಾಗ್ತಿತ್ತೋ ನಮಗೆ ಗೊತ್ತಿಲ್ಲ, ನಮ್ಮ ಮನೆಗೆ ಏನಾಗ್ತಿತ್ತೋ ಗೊತ್ತಿಲ್ಲ, ನಮ್ಮ ಏರಿಯಾಗೆ ಏನಾಗ್ತಿತ್ತೋ ಗೊತ್ತಿಲ್ಲ, ನಮ್ಮ ಪಟ್ಟಣಕ್ಕೆ ಏನಾಗ್ತಿತ್ತೋ ಗೊತ್ತಿಲ್ಲ. ಹೌದಾ? ಗಾಢವಾದ ನಿದ್ದೆ, ಗೊರಕೆ ಹೊಡಿತಾ ಇರ್ಬೇಕಾದ್ರೆ ಕೆಳಗೆ ಯಾರು ಹೋದ್ರು ಏನು ನಮಗೇನು ಗೊತ್ತಿಲ್ಲ ರೀ. ಒಂದು ಅನ್ವಿಸಿಬಲ್, ಒಂದು ಅನ್ನೋನ್ ಪ್ಲೇಸ್ನಲ್ಲಿ ನಮ್ಮ ಆತ್ಮ, ಪ್ರಾಣ, ಶರೀರ ಎಲ್ಲ ಬಂದು ವಿಶ್ರಾಂತಿ ಸ್ಥಳದಲ್ಲಿದೆ. ಹಲ್ಲೆಲೂಯ. ಬೆಳಗ್ಗೆ ನನ್ನ ಮೊಬೈಲ್ ಅಲಾರಾಮ್ ಹೊಡಿತಿದ್ದೆ, ಬೆಳಗ್ಗೆನೇ ಹೊಡಿತ ತಕ್ಷಣ ಓಕೆ, ಹಂಗೆ ಟಂಗ್ ಟಂಗ್ ಅಂತ ಮ್ಯೂಸಿಕ್ಗೆ ಸ್ಟಾರ್ಟ್ ಆಗಿದ ತಕ್ಷಣ ಈಗ ನಾನು ಏನಾಗ್ತೀನಿ, ಆ ಅನ್ನೋನ್ ವಿಸಿಬಲ್ ಆ ಥಿಂಗ್ಸಿಂದ ನಾನು ತಕ್ಷಣ ನಾನು ಏನಾಗುತ್ತೆ ಹಿಂಗೆ ಠಕ್ ಅಂತಂದು ಹೇಳಿ ಕಂಡುಬಿಡ್ತೀನಿ ನಾನು. ಕಣ್ಬಿಟ್ಟು ಚೆಕ್ ಮಾಡ್ತೀನಿ ನಾನು, ಜೀವಂತವಾಗಿದ್ದೀನಿ. ಒಂದು ಸರಿ ಉಸಿರಾಡಿದ್ರೆ ಏನು, ಓಕೆ ಜೀವಂತವಾಗಿದ್ದೀನಿ, ಸತ್ತಿಲ್ಲ, ನಾನು ಜೀವ ಇದ್ದೀನಿ. ಫಸ್ಟ್ ನಾವು ಮಾಡೋ ಕೆಲಸ ಏನಿಲ್ಲರಿ, ಬೆಡ್ ಮೇಲೆ ಮಲಗಿದ ನೀವೆಲ್ಲರೂ ಫಸ್ಟ್ ಬೆಳಗ್ಗೆ ಎದ್ದು ಕಂಡುಬಿಟ್ಟಿದ ತಕ್ಷಣ ನಿಮ್ಮ ಮಲಗಿರ್ತಿರೋ ಮೊಣಕಾಲು ಇರ್ತೀರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಫಸ್ಟು ನಿಮ್ಮ ಬಲಗೆನ ಮೇಲೆ ಕೆತ್ತಿ ಸ್ವಾಮಿ ಇವತ್ತು ನನಗೆ ಜೀವ ಕೊಟ್ಟು ಸ್ತೋತ್ರ ಎಂದ ಹೇಳ್ಬೇಕು ನೀವು. ಹಲ್ಲೆಲೂಯ. ಬೆಳಗ್ಗೆ ಎದ್ದು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಲಾರ್ಡ್ ಪ್ರೈಸ್ ದ ಲಾರ್ಡ್. ದೇವರೇ ನಾನು ನಿನಗೆ ಸ್ತೋತ್ರ ಹೇಳ್ತೀನಿ, ಇವತ್ತು ನನ್ನನ್ನು ನೀನು ಎಬ್ಬಿಸಿದ್ದೀಯ, ಇವತ್ತು ನಾನು ಎದ್ದಿದ್ದೇನೆ. ಯಾಕೆ ನಾವೆಲ್ಲರೂ ಎದ್ದೇಳ್ತಿದ್ದೇವೆ ಅಂದರೆ, ಯಾಕೆ ಎದ್ದೇಳ್ತಾ ಇದ್ದೇವೆ ಹೇಳ್ರಿ? ನಮ್ಮ ಆಯುಷ್ಯನ ದೇವರು ಹೆಚ್ಚಿಸ್ತಾ ಇದ್ದಾನೆ. ಆಮೇನ್. ನಮ್ಮ ಆಯುಷ್ಯನ ಹೆಚ್ಚಿಸ್ತಾ ನಿನ್ನ ಪುನರುತ್ಥಾನಕ್ಕೋಸ್ಕರ ಈ ದೇಹ ಸಿದ್ಧ ಆಗ್ತಾ ಇದೆ. ಮೈ ಡಿಯರ್ ಚರ್ಚ್, ನಿನ್ನ ದೇಹ ನಿನ್ನ ಪುನರುತ್ಥಾನಕ್ಕೋಸ್ಕರ ಸಿದ್ಧವಾಗ್ತಾ ಇದೆ. ಒಂದು ದಿನ ನೀನು ಕೂಡ ಮರಣದಿಂದ ಎಬ್ಬಿಸಲ್ಪಟ್ಟು ನಿನ್ನ ರೂಪಾಂತರ ಹೊಂದಿದವರಾಗಿ ದೇವರ ರಾಜ್ಯದಲ್ಲಿ ಸೇರೋದಕ್ಕೋಸ್ಕರ ನಿನ್ನ ದೇಹ ಪುನರುತ್ಥಾನವಾಗುವುದಕ್ಕಾಗಿ ಸಿದ್ಧವಾಗ್ತಿದೆ. ಆ ಪುನರುತ್ಥಾನ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮ ಸಾಮರ್ಥ್ಯದಿಂದ ಅದು ಉಂಟಾಗುವುದಲ್ಲ. ಅದಕ್ಕೆ ಬದಲಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಪುನರುತ್ಥಾನದ ಜೊತೆಗೆ ನಮ್ಮ ಪುನರುತ್ಥಾನವು ಆ್ಯಡ್ ಆಗಿ ಪುನರುತ್ಥಾನವಾಗ್ತಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಯೇಸು ಸ್ವಾಮಿ ಪುನರುತ್ಥಾನವು ಇಡೀ ಪ್ರಪಂಚದಲ್ಲಿ ಒಂದು ಚರಿತ್ರೆಯನ್ನು ದಾಖಲಿಸಿದೆ ರೀ. ಆ ಚರಿತ್ರೆ ದಾಖಲಿಸಿದ ನಿಮಿತ್ತವಾಗಿಯೇ ಇವತ್ತು ನಾವು ನಂಬುವರಾಗಿದ್ದೇವೆ. ಕೆಲವರು ನೋಡಿ ನಂಬಿದ್ರು ಆ ಕಾಲದ ಜನರು, ನಾವು ಈ ಕಾಲದ ಜನರು ಅವ್ರು ಹೇಳಿದ ಮಾತನ್ನು ಕೇಳಿ ನಾವು ನಂಬಿದ್ದೇವೆ. ಆಮೇನ್. ಅವರು ಬರೆದಂಥ ಮಾತುಗಳನ್ನು ಓದಿ ನಾವು ನಂಬಿದ್ದೇವೆ. ಆಮೇನ್. ನಾವು ಯಾರೋ ನಮಗೆ ವಾಕ್ಯವನ್ನು ಹೇಳ್ತಿರುವಂಥ ವಾಕ್ಯವನ್ನು ಕೇಳಿ ನಾವು ನಂಬಿದ್ದೇವೆ. ಆಮೇನ್. ಹೆಂಗೆ ನಂಬಿದ್ದೀರಾ ನೀವು? ವಾಕ್ಯವನ್ನು ಕೇಳಿ ನಾವು ನಂಬಿದ್ದೇವೆ. ವಾಕ್ಯ ಹೇಳ್ತಿದೆ, ನೋಡಿ ನಂಬುವವನಿಗಿಂತ ನೋಡದೆ ನಂಬುವವನು, ಜೋರಾಗಿ ಹೇಳ್ರಿ, ಯಾರವನು? ಧನ್ಯನಾಗಿದ್ದಾನೆ. ಸ್ವಾಮಿ ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಾವು ಧನ್ಯರಾಗಿದ್ದೇವೆ. ಯಾಕಂದರೆ ನಾವು ಯೇಸುವಿನ ಪುನರುತ್ಥಾನವನ್ನು ನಾವು ನಂಬುವವರಾಗಿದ್ದೇವೆ. ಆ ಪುನರುತ್ಥಾನದಲ್ಲಿ ಏನಿದೆ ಅಂದರೆ ಜೀವ ಇದೆ ರೀ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ರಿ, ಆ ಪುನರುತ್ಥಾನದಲ್ಲಿ ಏನಿದೆ? ಜೋರಾಗಿ ಹೇಳ್ರಿ, ಏನಿದೆ? ಜೀವ. ಹೆಂಗೆ ತೋರಿಸಿ ಒಂದ್ಸತಿ ಜೀವ ಜೋರ ಒಂದ್ಸತಿ ಉಸಿರಾಡ್ರಿ. ಅದೇ ಜೀವ ಬಂತ. ಏನು ಸುಮ್ಮನೆ ಹಿಂಗೆ ಅಂತಿಲ್ಲ. ಗುಡ್. ಜೀವ ಇದೆ. ಆ ಜೀವ ಏನಾಗಿದೆ ಗೊತ್ತಾ? ಒಂದು ದಿನ ಸಾಯ್ತದೆ, ಸತ್ತ ಮೇಲೆ ತಿರುಗಿ ಅದು ಬದುಕುವಂಥದ್ದಾಗಿರ್ತದೆ. ಹೇಳ್ರಿ ಆಮೇನ್. ನಮ್ಮ ಈ ಜೀವ ಒಂದು ದಿನ ಸಾಯ್ತದೆ, ನೋ ಪ್ರಾಬ್ಲಮ್. ಸಾವು ಯಾರು ಭಯ ಪಡಬೇಡ್ರಿ, ಯಾರು ಹೆದರಬೇಡ್ರಿ. ಸಾಯ್ತಾರಂತಂದೇಳಿ ಯಾರು ಭಯಪಡ, ನಾನಂತೂ ಭಯಪಡೋದಿಲ್ಲ ಸಾವಿಗೋಸ್ಕರ. ಲುಕ್ ಅಟ್ ದಿಸ್. ಇದ್ರ ಕುರಿತಾಗಿ ದೇವ್ರ ವಾಕ್ಯ ಹೀಗೆ ನಮಗೆ ಹೇಳ್ತಿದೆ. ಒಂದು ಕೀರ್ತನೆ ಭಾಗದಲ್ಲಿ ಯೇಸು ಸ್ವಾಮಿಯ ಒಂದು ಪುನರುತ್ಥಾನದ ಕುರಿತಾಗಿ
ಒಂದು ಮಾತು ಬರೆಯಲ್ಪಟ್ಟಿದೆ. ಕೀರ್ತನೆ 16ನೇ ಕೀರ್ತನೆ 10ನೇ ವಾಕ್ಯ ಹೇಳ್ತದೆ. ಹೋದ್ರೆ ಒಂದ್ಸರಿ ಅದೇನು ಹೇಳ್ತದೆ? ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ಓಕೆ, ಅಧೋಲೋಕವನ್ನು ನೋಡಿಗೊಡಿಸುವುದಿಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಜೀವಾತ್ಮ ಪಾತಾಳದಲ್ಲಿ ಶಾಶ್ವತವಾಗಿ ದಫನ್ ಆಗಲಿಲ್ಲ. ಆಮೆನ್. ಆತನು ಪಾತಾಳದಲ್ಲಿರುವ ಪಾತಾಳ ಲೋಕದ ಅಧಿಕಾರಿಯನ್ನ ಆತನು ಜಯಿಸಿ ಪಾತಾಳ ಲೋಕದ ಎಲ್ಲ ಬಂಧನಗಳನ್ನು ಮುರಿದು, ಜೈಲನ್ನು ಮುರಿದು, ಅಲ್ಲಿ ತಾನೂ ಪುನರುತ್ಥಾನವಾಗೋದ್ರ ಜೊತೆಗೆ ಅಲ್ಲಿದ್ದಂಥ ಎಲ್ಲ ಭಕ್ತರ ದೇಹಗಳನ್ನು ಆತನ ಪುನರುತ್ಥಾನಗೊಳಿಸಿದ್ದಾನೆ. ಹಲ್ಲೆಲೂಯಾ. ಅದನ್ನು ಹೋದವರ ನಾವು ಅದನ್ನು ವಿಡಿಯೋದಲ್ಲಿ ನಾವು ಅದನ್ನು ನೋಡಿದ್ವಿ. ಕರೆಕ್ಟ್? ನೆನ್ಪಂತ ಅದನ್ನು ಯೇಸುಸ್ವಾಮಿ ಪಾತಾಳಕ್ಕೆ ಹೋಗಿ ಎಲ್ಲವನ್ನ ಬಿಡುಗಡೆ ಕೊಟ್ಟಂಥ ವಿಡಿಯೋನ ಓದುವರ ನಾವು ಅದನ್ನು ನೋಡಿದ್ವಿ. ಸೊ ಯೇಸು ಸ್ವಾಮಿ ಜೀವಾತ್ಮ ಪಾತಾಳದಲ್ಲಿ ಇಲ್ಲ ಅಂದರೆ ಖಂಡಿತವಾಗಿ ಇವತ್ತು ನಾನು ಹೇಳ್ತೇನೆ, ನನ್ನ ಜೀವಾತ್ಮ ನಿನ್ನ ಜೀವಾತ್ಮ ಕೂಡ ಪಾತಾಳದಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಆಮೆನ್, ಹಲೋ. ನಿನ್ನ ಜೀವಾತ್ಮಕ್ಕೋಸ್ಕರ ಪಾತಾಳ ಕ್ಲೋಸ್ ಆಗಿದೆ. ಆಮೆನ್, ಹೇಳ್ರಿ, ಕ್ಲೋಸ್ ಆಗಿದೆ. ಪರಲೋಕ ಓಪನ್ ಆಗಿದೆ. ಅಲ್ಲಿ ನಮಗೆ ಓಪನ್ ಆಗಿ ದೇವರು ಅಲ್ಲಿ ನಮಗೆ ಆತನ ಅನುಗ್ರಹಿಸುವನಾಗಿದ್ದಾನೆ. ಅದೋ ಲೋಕವನ್ನು ನೋಡಗೊಡಿಸುವುದಿಲ್ಲ. ಎಸ್, ಖಂಡಿತವಾಗಿ ಈ ವಾಕ್ಯ ಯೇಸು ಸ್ವಾಮಿ ಜೀವಿತದಲ್ಲಿ ಅದೇನಾಗಿದೆ, ಅದು ನೆರವೇರಿದ್ದಾರೆ. ಅದಕ್ಕೆ ಅಪೋಸ್ತಲರು ಇದಕ್ಕೆ ಐ ವಿಟ್ನೆಸ್ ಆಗಿದ್ದಾರೆ. ಅಪೋಸ್ತಲರು ಇದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಅವ್ರು ಪ್ರಸಂಗ ಮಾಡಬೇಕಾದ್ರೆ ಅಪೋಸ್ತಲರು ಪೇತ್ರ ಎದ್ದು ಹೇಳ್ತಾ ಇದ್ದಾನೆ, ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಯಾರು ಹೇಳ್ತೀರ ಮಾತಿದು? ಪೇತ್ರ ಎದ್ದು ಯೆರೂಸಲೇಮಿನ ಇಸ್ರಾಯೇಲ್ ಜನರಿಗೆ, ಯಹೂದ್ಯರಿಗೆ, ಅಲ್ಲಿದ್ದಂಥ ಎಲ್ಲ ಜನರಿಗೆ ಪೇತ್ರ ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಹಲೋ, ದೇವರ ಸಂಕಲ್ಪಕ್ಕೋಸ್ಕರ ಭವಿಷ್ಯ ಜ್ಞಾನಕ್ಕೋಸ್ಕರ ಅನುಸಾರವಾಗಿ ಒಪ್ಪಿಸಲ್ಪಟ್ಟಂಥ ಆ ಯೇಸುವನ್ನು ಅನ್ಯ ಜನರು ಅಂದರೆ ರೋಮನ್ ಅವ್ರ ಮೂಲಕವಾಗಿ ಶಿಲ್ಬೆಗೆ ಹಾಕಿಸಿ ನೀವು ಕೊಂದಿರಿ. ಓಕೆ, ನಮ್ಮ ಬಲಗಿನ ಮೇಲೆ ಕೆತ್ತೇಳೋಣ ಈಗ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಹಿಂಗಲ್ರಿ ಎಲ್ಲರೂ ಎಬ್ಬಿಸಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿನ ದೇವರು ಎಬ್ಬಿಸಿದನು. ಆಮೆನ್, ಓಕೆ. ಮುಂದೆ ಹೇಳ್ತಿದ್ದೆ, ಯಾಕಂದರೆ ಮರಣವು ಆತನನ್ನು ಹಿಡಿದಿರುವುದು ಅಸಾಧ್ಯವಾಗಿತ್ತು. ಮರಣವು ಆತನನ್ನು ಹಿಡಿದುಕೊಳ್ಳುವಂಥದ್ದು ಅಸಾಧ್ಯವಾಗಿದ್ದು. ಯೇಸು ಸ್ವಾಮಿ ಮರಣವನ್ನು ಹಿಡಿದುಕೊಡುವುದಕ್ಕೆ ಅಸಾಧ್ಯವಾಗಿದ್ದರೆ ಒಂದ್ಸರಿ ಆಮೇನ್ ಅಂತ ಹೇಳ್ರಿ, ಜೋರಾಗಿ ಹೇಳ್ರಿ. ನಿನ್ನ ಮರಣ ಕೂಡ ಹಿಡಿದಿರಲಿಕ್ಕೆ ಸಾಧ್ಯ ಇಲ್ಲ ರೀ. ಆಮೇನ್. ನಮ್ಮ ಯಾವ ಮರಣ ಕೂಡ ನಮ್ಗೆ ಹಿಡಿದಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೆಲ್ಲರೂ ಎಲ್ಲಿ ಸೇರಿದ್ದೇವೆ? ಯೇಸುವಿನ ಪುನರುತ್ಥಾನದಲ್ಲಿ ನಾನು ಸೇರಿದ್ದೇನೆ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀವು ಯೇಸುವಿನ ಪುನರುತ್ಥಾನದಲ್ಲಿ ಸೇರಿದ್ದೀರಿ. ಆಮೇನ್. ಅದಕ್ಕೆ ಪೌಲನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಇಲ್ಲಿ. ಓಕೆ, ಪೌಲನು ಹೇಳುವ ಮಾತನ್ನ ನೋಡ್ರಿ. ಕಮನ್, ಲಿಸನ್, ಓದ್ರಿ ಇದನ್ನ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಹಲೋ 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 ಹಲೋ, ನಿಮ್ಗೆಲ್ಲರಿಗೂ ಸಮಾಧಿ ಆಗೈತೆ ಅಂತ ಹೇಳ್ತೈತಿ ಈ ವಾಕ್ಯ. ಯಾರು ಸಮಾಧಿ ಆಗಿದೆ? ನಿಮ್ನೆಲ್ಲರದು ಸಮಾಧಿ ಆಗಿದೆ. ನಿಮ್ಮ ಸಮಾಧಿ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಯಾವಾಗ ಆಗೋಗಿದೆ? ದೀಕ್ಷಾ ಸ್ನಾನ. ವಾಕ್ಯ ಹೇಳ್ತೈತೆ ಅಲ್ಲೇ ಏನಂತೆ? ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಎಲ್ಲರ 3 ಸರಿ. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನೂ ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಯಾಕಂದ್ರೆ ನಾವು ಸತ್ತೋಗಿದ್ದೇವೆ. ಆಮೆನ್. ನಾನು ಅನ್ನೋದು ಕಂಪ್ಲೀಟ್ ಅದು ಸತ್ತು ಹೋಗಿ ಅದನ್ನು ಸಮಾಧಿ ಮಾಡಿ ಬಂದಿದ್ದೇವೆ. ಈಗ ನಾವು ಜೀವಕ್ಕೆ ಸೇರಿ ಆತನಲ್ಲಿ ಐಕ್ಯವಾಗಿ ನಾವು ನಡೀತಾ ಇದ್ದೇವೆ. ಐಕ್ಯವಾಗಿ ನಡೆಯುವವರೆಗೆ ಒಂದು ದಿನ ಪುನರುತ್ಥಾನ ನಿಶ್ಚಯವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತಿದೆ, ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ನೀವು ಐಕ್ಯವಾಗಿದ್ದೀರಲ್ಲ, ಈಗ ನೀವು ಮಹಿಮೆಯಿಂದ ಎಬ್ಬಿಸಲ್ಪಟ್ಟವರಾಗಿ ಹೊಸಬರಾಗಿ ನೀವು ನಡ್ಕೊಳ್ರಿ. ವಾಕ್ಯ ಹೇಳ್ತಿದೆ, ಹೊಸಬರಾಗಿ ನೀವು ನಡ್ಕೊಳ್ರಿ. ಹೇಳ್ತೀನಿ ನೋಡಿ, ಹೊಸಬರಾಗಿ ನಡ್ಕೊಳ್ಬೇಕು. ನಾವು ಜೀವದಿಂದ ಎದ್ದಿದ್ದೇ ನಿಜವಾಗಿದ್ದರೆ ಅದು ನಾವು ತೋರಿಸ್ಬೇಕಾಗಿದೆ ನಮ್ಮ ಶರೀರದಿಂದ, ನಮ್ಮ ಆ್ಯಕ್ಟಿಂಗಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ಓಕೆ, ನಮ್ಮೆಲ್ಲ ಆ್ಯಟಿಟ್ಯೂಡ್ಗಳಲ್ಲಿ ನಾವು ಅದನ್ನು ತೋರಿಸ್ಬೇಕಾಗಿದೆ ರೀ.
ಯಾರು ಕ್ರಿಸ್ತನಲ್ಲಿದ್ದಾರೆ, ಕ್ರಿಸ್ತನ ಗುಣಲಕ್ಷಣಗಳು ಇವತ್ತು ನಮ್ಮ ಒಳಗಡೆ ಬರ್ತದೆ. ಇಲ್ಲೊಂದು ಲೈಟ್ ಇದ್ದಾರೆ, ಆ ಲೈಟ್ ನನ್ನ ಮೇಲೆ ಬಿದ್ದರೆ ಆ ಲೈಟಿನ ಪ್ರಕಾಶ ನನ್ನ ಒಳಗಡೆ ಬಂದ ಹಾಗೆ ಪವಿತ್ರಾತ್ಮನು ಪುನರುತ್ಥಾನದ ಶಕ್ತಿಯನ್ನು ತೆಗೆದುಕೊಂಡು ಬಂದ ನಮ್ಮ ಮೇಲೆ ಆತನು ಆ ಲೈಟನ್ನು, ಆ ಬೆಳಕನ್ನು ಕೊಡುವಾಗ ಆ ಕ್ಯಾರೆಕ್ಟರ್ ನಮ್ಮ ಒಳಗಡೆ ಬರಬೇಕು, ಆ ಆಟ್ರಿಬ್ಯೂಟ್ಸ್ ನಮ್ಮ ಒಳಗಡೆ ಬರಬೇಕು, ಆ ಗುಣಲಕ್ಷಣಗಳು ಇವತ್ತು ನಮ್ಮ ಒಳಗಡೆ ಬರಬೇಕು. ಇನ್ನೂ ಕೋಪ, ಇನ್ನೂ ಮತ್ಸರ, ಇನ್ನೂ ತಾತ್ಸಾರ, ಇನ್ನೂ ಈಗೋನೆಸ್, ಇನ್ನೂ ನಾನು. ಹಲೋ, ನನಗೊಂದು ಭಯ ಇದೆ ರೀ, ಎಲ್ಲಿ ಪುನರುತ್ಥಾನದಲ್ಲಿ ತಪ್ಪು ಹೋಗ್ಬಿಡ್ತೀರೇನೋ ಭಯ ನನಗಿದೆ. ಇದು ಸ್ವತಃ ಯೇಸು ಸ್ವಾಮಿಗೂ ಕೂಡ ಇತ್ತು, ಇದು ಸ್ವತಃ ಅಪೊಸ್ತಲರಿಗೂ ಕೂಡ ಇತ್ತು, ಇದು ಸ್ವತಃ ಪೌಲನಿಗೂ ಕೂಡ ಇತ್ತು. ನನಗೊಂದು ಭಯ ಇದೆ, ಸಭೆಗೊಂದು ಭಯ ಇದೆ ರೀ, ಎಲ್ಲಿ ನೀವು ತಪ್ಪಿ ಹೋಗ್ಬಿಡ್ತೀರೋ ಎಂಬುದಾಗಿ. ಒಬ್ಬನಾದರೂ ನಾಶವಾಗಬಾರ್ದು. ಆಮೇನ್. ಏನು ಹೇಳ್ತದೆ? ಒಬ್ಬನಾದರೂ ನಾಶವಾಗದೆ, ಒಬ್ಬನಾದರೂ ಕೈ ಬಿಡಲ್ಪಡಬಾರ್ದು. ಎಲ್ಲರೂ ಪುನರುತ್ಥಾನಕ್ಕೆ ನಾವು ಸೇರಬೇಕಾಗಿದೆ. ಅಲ್ಲಿ ಗೋ ಫಾಸ್ಟ್. ಓಕೆ, ಯಾಕೆ ನಾವು ಐಕ್ಯವಾಗಬೇಕಂದ್ರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಹಗಲೆಲ್ಲ ಸಾಯತಕ್ಕವನಲ್ಲ. ಪಾಸ್ಟರ್ 4 ದಿವಸ ಚೆನ್ನಾಗಿರ್ತೀನಿ, ಇನ್ನು 4 ದಿವಸ ನನ್ನ ಕೈ ಬಿಟ್ಬಿಟ್ರೆ ನನ್ನ ಪಾಡಿ ನಾನು ಜೀವನ ಮಾಡ್ಕೊಂಡು ಮತ್ತೆ ಬರ್ತೀನಿ ಇನ್ನೊಂದು ಸತಿ ದೀಕ್ಷಾ ಸ್ಥಾನ ತೆಗೆದುಕೊಂಡು. ಎಷ್ಟು ಸತಿ ಸಾಯ್ತೀರಿ? ಸ್ವಾಮಿ ಎಷ್ಟು ಸತಿ ಸತ್ತಿದ್ದು? ಒಂದೇ ಒಂದು ಸಾರಿ. ಆತನ ಸತ್ತು ಜೀವಿತನಾಗಿ ಎದ್ದು ಬಂದಿದ್ದರಿಂದ ಆತ ಇನ್ನು ಮುಂದೆ ಸಾಯತಕ್ಕವನಲ್ಲ, ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ. ಆತನು ಸತ್ತದ್ದು ಒಂದೇ ಸಾರಿ. ಆತನು ಸತ್ತದ್ದು ಒಂದೇ ಸಾರಿ. ಎಲ್ಲರಿ ಒಂದೇ ಸಾರಿ ಹೇಳ್ರಿ. ಅದು ಪಾಪದ ಪಾಲಿಗೆ. ಹೇಳ್ರಿ, ನನ್ನ ಪಾಪದ ಪಾಲಿಗೆ. ಓಕೆ, ಈಗ ಹೇಳ್ರಿ. ಆತನು ಜೀವಿಸುವುದು ದೇವರಿಗಾಗಿಯೇ. ಜೀವಿಸುವುದು ಯೇಸು ಸ್ವಾಮಿ ಜೀವಿಸುವುದು ದೇವರಿಗೋಸ್ಕರ. ಆಗ ನಾನು ಯಾರಿಗೋಸ್ಕರ ಜೀವಿಸ್ತಾ ಇದೆ? ದೇವರಿಗಾಗಿಯೇ. ಹೇಳ್ರಿ ನೋಡೋಣ. ದೇವರಿಗೋಸ್ಕರ ಜೀವಿಸೋರ ಕೈ ಎತ್ತಿ ಹೇಳ್ತೀರಿ, ಹೌದು ನಾನು ದೇವರಿಗೋಸ್ಕರ ಜೀವಿಸ್ತೇನೆ. ನೋಡೋಣ, ಹೇಳ್ರಿ, ಧೈರ್ಯದಿಂದ ಹೇಳ್ರಿ. ನೋಡೋಣ, ಇದು ಹೇಳಕ್ಕೆ ನಮಗೆ ಗುಂಡಿಗೆ ಬೇಕು, ನಮಗೆ ಇದಕ್ಕೆ. ಹೌದಾ? ಇದು ಹೇಳಕ್ಕೆ ನಮ್ಗೊಂದು ಗಟ್ಸ್ ಬೇಕು ನಮಗೆ. ಎಸ್, ಐ ಲಿವ್ ಫಾರ್ ಗಾಡ್. ನಾನು ದೇವರಿಗೋಸ್ಕರ ನಾನು ಜೀವಿಸ್ತಾ ಇದ್ದೇನೆ, ಮನುಷ್ಯರಿಗೋಸ್ಕರ ಅಲ್ಲ. ಪ್ರೈಸ್ ದಿ ಲಾರ್ಡ್. ಮನುಷ್ಯರಿಗೋಸ್ಕರ ಜೀವಿಸ್ತಾ ಇಲ್ಲ ರೀ ನಾವು. ಯಾರಿಗೋಸ್ಕರ? ದೇವರಿಗೋಸ್ಕರ ಜೀವಿಸ್ತಾ ಇದ್ದೇವೆ. ಬಿ ಕೇರ್ಫುಲ್. ಎಸ್. ಮುಂದೆ ಹೇಳ್ತಿದೆ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ. ವಾವ್. ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಏನು ತಮಾಷೆ ರೀ ಮಾತು ಬರ್ದಿರೋದು? ಏನು ಹುಡುಗಾಟನ ಈ ಮಾತುಗಳು ಬರ್ದಿರೋದು? ಪವಿತ್ರವಾದ ಗ್ರಂಥದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಯೇಸು ಸ್ವಾಮಿ ರಕ್ತದಿಂದ ಸ್ಥಾಪಿತವಾದಂಥ ಹೊಸ ಒಡಂಬಡಿಕೆ. ಆ ಹೊಸ ಒಡಂಬಡಿಕೆ ದೇವರ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಬಟ್ ಸ್ವಲ್ಪ ಥಿಂಕ್ ಮಾಡ್ರಿ, ಸ್ವಲ್ಪ ಆದರೂ ಯೋಚನೆ ಮಾಡ್ರಿ. ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆಂಬ ಕಾನ್ಫಿಡೆನ್ಸ್ ಇವತ್ತು ನಮಗಿದೆಯಾ? ಅಥವಾ ಇನ್ನೂ ಪಾಪದ ಕೃತ್ಯಗಳು ಇನ್ನೂ ನಮ್ಮ ಒಳಗಡೆ ಇನ್ನೂ ನಮ್ಮನ್ನು ಆಳ್ತಾ ಇದೆಯಾ? ಯಾರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾವು? ಯಾರ ಜೊತೆಲಿ ಇವತ್ತು ನಾವು ನಡೀತಾ ಇದ್ದೇವೆ? ಬಿ ಕೇರ್ಫುಲ್. ಪಾಪದ ಪಾಲಿಗೆ ಸಾಯಲೇಬೇಕು ಇವತ್ತು. ನೀನು ಸಾಯಲೇಬೇಕು ಇವತ್ತು. ಇಲ್ಲ ಅಂದರೆ ಆ ಪುನರುತ್ಥಾನದ ಶಕ್ತಿ ಎಲ್ಲೋ ಒಂದು ಹತ್ರ ನಾವು ನಾಶ ಮಾಡ್ತಾ ಇದ್ದೇವೆ. ಪುನರುತ್ಥಾನದ ಶಕ್ತಿಯನ್ನು ಅಲಕ್ಷ್ಯ ಮಾಡ್ತಾ ಇದ್ದೇವೆ. ಪುನರುತ್ಥಾನದ ಶಕ್ತಿ ನಮ್ಮ ಕಾಲು ಕೆಳಗೆ ಹಾಕಿ ನಾವು ತುಳಿತಾ ಇದ್ದೀವಿ. ನಾವು ಜೋರಾಗಿ ಹೇಳ್ರಿ, ಒಬ್ಬನಾದ್ರೂ ನಾಶವಾಗಬಾರ್ದು. ಈ ಸಭೆಯಲ್ಲಿರೋ ಒಬ್ಬನಾದ್ರೂ ಕೂಡ ಏನಾಗಬಾರ್ದು? ನಾಶವಾಗಬಾರ್ದು ರೀ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಮಾತು ಕೊರಿಂಥದವರಲ್ಲಿ ಪೌಲನು ಬರಿತಾ ಇದ್ದಾನೆ, ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. ಆಮೆನ್. ನಿದ್ರೆ ಹೋದವರಲ್ಲಿ ಆತನು ಪ್ರಥಮ ಫಲವಾಗಿದ್ದಾನೆ. ನಿದ್ರೆ ಹೋದವರಲ್ಲಿ ಇಡೀ ಪ್ರಪಂಚಕ್ಕೋಸ್ಕರ ನಮ್ಮೆಲ್ಲರೂ ಶಾಶ್ವತವಾದಂಥ ನಿದ್ರೆಯನ್ನು ಆತನು ಒಂದೇ ಸಾರಿ ಮಾಡಿ, ಮನುಷ್ಯರ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನವಾಗ್ತದೆ. ಆಮೆನ್. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಏನಾಗುವಂತೆ ಜೀವಿತರಾಗುವರು. ಜೀವಿತರಾಗುವರು. ಆದಾಮನ ಸಂಬಂಧದಿಂದ ಒಬ್ಬರು ಸತ್ರೆ, ಆದಾಮನ ಸಂಬಂಧದಿಂದ ನಾನು ಸತ್ರೆ, ಆದಾಮನ ಸಂಬಂಧದಿಂದ ಯೇಸು ಸ್ವಾಮಿ ಸತ್ರೆ, ಅದೇ ಯೇಸು ಸ್ವಾಮಿಯ ಮರಣದಿಂದ ನಾವು ಕೂಡ ಎಲ್ಲರ ಮರಣ ಹೊಂದಿ ಆ ಪುನರುತ್ಥಾನದಲ್ಲಿ ಇವತ್ತು ನಾವು ಪುನರುತ್ಥಾನವಾಗಿದ್ದೇವೆ. ಇವತ್ತು ನನ್ನ ಪುನರುತ್ಥಾನಕ್ಕೂ ಯೇಸು ಸ್ವಾಮಿ ಪುನರುತ್ಥಾನಕ್ಕೂ ಏನು ಕನೆಕ್ಷನ್ ಇದೆ ಹೇಳ್ರಿ ನೋಡೋಣ.
ಏನು ಕನೆಕ್ಷನ್ ಇದೆ? ಜೋರಾಗಿ ಹೇಳ್ರಿ, ನಂಬಿಕೆ. ನಂಬಿಕೆ. ನಂಬಿಕೆಯಿಂದ ನಾವು ನನ್ನ ಪುನರುತ್ಥಾನವನ್ನ ನಾನು ಸಂಪಾದಿಸಿಕೊಳ್ಬೇಕು. ಎಸ್, ಆಮೆನ್. ನಂಬಿಕೆಯಿಂದ ನಿನ್ನ ಪುನರುತ್ಥಾನವನ್ನ ನೀನು ಸಂಪಾದಿಸಿಕೊಳ್ಬೇಕು. ಆಮೆನ್. ಪುನರುತ್ಥಾನವು ನಮಗೆ ಉಚಿತಾರ್ಥವಾಗಿ ಕೊಡಲ್ಪಟ್ಟಿದೆ. ಅದಕ್ಕೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ಬೆಲೆ ಕಟ್ಟಿದ್ದಾನೆ. ಅದಕ್ಕೆ ನನಗೋಸ್ಕರ ನಿನಗೋಸ್ಕರ ಆತನು ನರಕಕ್ಕೆ ಹೋಗಿ ಆ ಟ್ಯಾಕ್ಸ್ನ ಬಿಲ್ನ ಕ್ಲಿಯರ್ ಮಾಡಿ ಬಂದಿದ್ದಾರೆ. ಆಮೆನ್. ಯಾವ ಬಿಲ್ ನಮ್ಮ ತಲೆ ಮೇಲೆ ಇಲ್ಲ ರೀ. ಯಾವ ಸಾಲದ ಒಂದು ಬಿಲ್ ನಮ್ಮ ಮೇಲೆ ಇಲ್ಲ ರೀ. ಆ ಬಿಲ್ ಆಲ್ರೆಡಿ ಶಿಲ್ಬೆ ಮೇಲೆ ಆತನ ಜಡ್ದು ಇಲ್ಲವಾಗಿಸಿದ್ದಾನೆ ಆತನು. ಆಮೆನ್. ಕ್ರಿಸ್ತನ ಸಂಬಂಧದಿಂದ ನಾವು ಜೀವಿತರಾಗುವುದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ. ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ ಪೌಲನು ಆತನು ಬರೀತಾನೆ, ಆದ ಕಾರಣದಿಂದ ಮೇಲಿರುವುಗಳನ್ನು ಹುಡುಕಿರಿ. ಹುಡುಕೋದು ಅಲ್ಲಿ ವಾಕ್ಯ ಹೇಳ್ತಿದೆ ಮುಂದೆ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳನ್ನ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡ್ರಿ. ಹೇಳ್ರಿ ಒಂದ್ಸರಿ ಜೋರಾಗಿ ಇದನ್ನ. ಯಾಕಂದರೆ ಇದು ಹೋದ್ರೆ ಇದು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸು ಯಾಕೆಂದರೆ ನೀವು ಸತ್ತಿರಲ್ಲ. ವಾವ್, ಕಾನ್ಫಿಡೆನ್ಸ್ ಮಾಡ್ಕೊಡ್ರಿ. ನೀವು ಸತ್ತಿರ ಇಲ್ಲ ಅಂತಂದೇಳಿ ಪಾಪಕ್ಕೋಸ್ಕರ ಸತ್ತು ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದು ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ರಿ ಅದನ್ನು. ನೀವು ಯಾವತ್ತು ಬ್ಯಾಪ್ಟಿಸಮ್ ತಗೊಂಡ್ರೆ ಅವತ್ತು ನೀರಲ್ಲಿ ಮುಳುಗೋಗಿದ್ದು ಗೊತ್ತಾ ನಿಮಗೆ? ಏನು ಅನ್ನಿಸ್ತು? ನೀರಲ್ಲಿ ಮುಳುಗಿದಾಗ ಏನು ಅನ್ನಿಸ್ತು ನಿಮಗೆ? ಏನು ಅನ್ನಿಸ್ತು? ಚಳಿ ಆತಂತ ಅಂತೀರ ಅಷ್ಟೇ, ಹೌದಾ? ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲದಂಗೆ ಇನ್ನೊಂದು ಲೋಕದಲ್ಲಿ ಕಂಪ್ಲೀಟಾಗಿ ನಿಮ್ಮ ಮರಣ, ನಿಮ್ಮ ದೇಹ ಕಂಪ್ಲೀಟಾಗಿ ಅದು ಸಮಾಧಿ ಆಯ್ತದು, ಕ್ಯಾನ್ಸಲ್ ಆಯ್ತದ ಮರಣ. ಓಕೆ, ಮುಂದೆ ಹೇಳ್ತಿದ್ದೆ, ನೀವು ಸತ್ತಿರಿ, ನಿಮ್ಮ ಜೀವವು ಈಗ ಏನಾಗಿದೆ? ಕ್ರಿಸ್ತನೊಂದಿಗೆ ದೇವರಲ್ಲಿ. ವಾ ಸಿಸ್ಟರ್, ನಿಮ್ಮ ಜೀವ ಯೇಸು ಸ್ವಾಮಿಯಲ್ಲಿ ಮರೆಯಾಗಿದೆ. ಬ್ರದರ್ಸ್, ನಿನ್ನ ಜೀವ ಎಲ್ಲಿದೆ? ದೇವರ ಕ್ರಿಸ್ತನಲ್ಲಿ ಅದು ಮರೆಯಾಗಿಡಲ್ಪಟ್ಟಿದೆ. ಆತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಒಂದ್ಸರಿ ಕೈಗಳನ್ನು ಮೇಲೆ ಕೆತ್ತೋಣ. ಆಮೆನ್, 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ, ವಾವ್, ಬ್ಯೂಟಿಫುಲ್. ದೇವರ ಪ್ರಭಾವದಿಂದ ಕೂಡಿದವರಾಗಿ ನಾವು ಆತನ ಜೊತೆಗೆ ನಾವು ಪ್ರತ್ಯಕ್ಷರಾಗುವಂತವರಾಗಿದ್ದೇವೆ. ಇನ್ನು ಮುಂದೆ ಹೋಗ್ಬೇಕಾದ್ರೆ ಪೇತ್ರನು ಕೂಡ ಇದನ್ನು ಬರೀತಾನೆ. ಹೋದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಬಾಧ್ಯತೆ ಪರಲೋಕದಲ್ಲಿ ಇದೆ ರೀ. ಆಮೆನ್. ನಾನು ಇದನ್ನು ಸ್ಟ್ರಾಂಗ್ ಆಗಿ ನಾನು ನಂಬ್ತೇನೆ. ಆಮೆನ್. ನಾನು ಖಂಡಿತವಾಗಿ ನಾನು ನಂಬ್ತೇನೆ. ಸಿಸ್ಟರ್ಸ್, ನಿಮ್ಮೆಲ್ಲರ ಪರಲೋಕದ ಜೀವದ ಬಾಧ್ಯತೆ ಸ್ವಾಮಿಯಲ್ಲಿ ಅದು ಮರೆಯಾಗಿದೆ. ಅದನ್ನು ಯಾವ ಸ್ವಿಸ್ ಬ್ಯಾಂಕ್ನಲ್ಲಿ ಕೂಡ ಇರದೇ ಇರೋವಂಥ ಒಂದು ಏನು ಹೇಳ್ತಾರೆ ಅದಕ್ಕೆ, ಪ್ರಾಪರ್ಟಿ, ಒಂದು ಹ್ಯೂಜ್ ಪ್ರಾಪರ್ಟಿ ರೀ. ಹೆವೆನಲ್ಲಿ ಅದು ಮರೆಯಾಗಿಡಲ್ಪಟ್ಟಿದೆ. ಅದು ಪರಲೋಕದಲ್ಲಿ ಅದು ಸ್ವಾಸ್ಥ್ಯವಾಗಿ ಅದು ನಮಗೋಸ್ಕರ ಇಡಲ್ಪಟ್ಟಿದೆ. ಇವತ್ತು ಈ ಭೂಲೋಕದಲ್ಲಿ 1 ಲಕ್ಷ ನಾವು ನಮ್ಮ ಹೆಸರಿನಲ್ಲಿ 1 ಲಕ್ಷ ನಾವು ಭೂಲೋಕದಲ್ಲಿ ಇಡಲಿಕ್ಕೆ ನಮಗೆ ಯೋಚನೆ ಮಾಡ್ತೀವಿ ನಾವು. ಆದರೆ ಸ್ವಾಮಿ ಶಾಶ್ವತವಾಗಿರುವಂಥ ನಮ್ಮ ಪುನರುತ್ಥಾನವನ್ನು, ನಮ್ಮ ಜೀವವನ್ನು ಪರಲೋಕದಲ್ಲಿ ಆ ಪ್ರಾಪರ್ಟಿಯಾಗಿ ಅದನ್ನು ದೇವರು ರಿಜಿಸ್ಟರ್ ಮಾಡಿಟ್ಟಿದ್ದಾನೆ. ಯಾರ ಕೈಗೂ ಕೂಡ ಅದನ್ನು ಟಚ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾವ ಸೈತಾನ ಆಗಲಿ, ಯಾವ ಸೈತಾನ ದೂತರುಗಳಾಗಲಿ, ಯಾವ ಮರಣವಾಗಲಿ, ಯಾವ ವೇದನೆಗಳಾಗಲಿ ಅದನ್ನು ಮುಟ್ಟದ ಹಾಗೆ ಅದನ್ನು ದೇವರು ಸೀಲ್ ಮಾಡಿ ಹೆವೆನ್ನಲ್ಲಿ ಅದನ್ನು ಟ್ರೆಷರ್ ಆಗಿ ದೇವರು ಇಟ್ಟಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಈ ಭೂಲೋಕದಲ್ಲಿ ನಿಮಗೆ ಅಕೌಂಟ್ ಐತಿ ಇಲ್ಲ ಗೊತ್ತಿಲ್ಲ, ಬಟ್ ಪರಲೋಕದಲ್ಲಿ ಅಕೌಂಟ್ ಇರಲೇಬೇಕು. ಆಮೆನ್, ಆಮೆನ್. ಇಲ್ಲೊಂದು ನಿಮಗೆ ಸೆಕ್ಯೂರಿಟಿ ಐತೋ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಅಲ್ಲಂತ ಸೆಕ್ಯೂರಿಟಿ ಇರಲೇಬೇಕು. ಇಲ್ಲಿ ನಿಮಗೆ ಪ್ರಾಪರ್ಟಿ ಐತೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಮಾತ್ರ ನಮಗೆ ಪ್ರಾಪರ್ಟಿ ಇರಲೇಬೇಕು ರೀ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದು ಎಂಥ ಪ್ರಾಪರ್ಟಿ ಅಂದರೆ ಲಯ ಕಳಂಕ ಕ್ಷಯಗಳು ಇಲ್ಲದ ಬಾಧ್ಯತೆಯಾಗಿ ಆ ಪ್ರಾಪರ್ಟಿನ ದೇವರಲ್ಲಿ ಇಟ್ಟಿದ್ದಾನೆ ನಮಗೆ. ಆಮೆನ್. ಈಗ ನಾವು ಅದನ್ನು ಎದುರು ನೋಡ್ತಾ ಇದ್ದೀವಿ ಅಷ್ಟೇ. ಅದು ನಮ್ಗೆ ಯಾವಾಗ ಸಿಗ್ತದೋ ಅಂತ ಎದುರು ನೋಡ್ತಾ ಇದ್ದೀವಿ. ಹಾಗೆ ನಾವು ಎದುರು ನೋಡಬೇಕಾದ್ರೆ, ಆ ಬಾಧ್ಯತೆನ ಎದುರು ನೋಡಬೇಕಾದ್ರೆ
ನಾವು ಸಾಯಲೇಬೇಕಾಗಿದೆ ರೀ. Yes. ನಾವು ಸತ್ತು ಮರಣ ಹೊಂದಬೇಕಾಗಿದೆ. ಆಮೇನ್. ನಾವು ಮರಣ ಹೊಂದಿ ಸಮಾಧಿ ಮಾಡಲ್ಪಡಬೇಕಾಗಿದೆ. ಸಮಾಧಿ ಆಗಿದ್ಮೇಲೆ ನಾವು ದೇವರ ಜೀವಕ್ಕೆ ಸೇರುವ ಪುನರುತ್ಥಾನದಲ್ಲಿ ನಾವು ಸೇರಬೇಕಾಗಿದೆ. ಆಮೇನ್. Amen. ಇನ್ನು ಮುಂದೆ ಹೋಗಿ ಹೇಳ್ಬೇಕಾದ್ರೆ ಓಕೆ, ಪೇತ್ರನು ಹೇಳ್ತಿದ್ದಾನೆ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ವಾವ್, ದೀಕ್ಷಾ ಸ್ನಾನವು ನಮ್ಮನ್ನು ರಕ್ಷಣೆಗೆ ನಡೆಸ್ತಾ ಇದೆ. Yes. ಹಲ್ಲೆಲೂಯಾ. Hallelujah. ದೀಕ್ಷಾ ಸ್ಥಾನ ನಮಗೆ ಕ್ರಿಸ್ತನ ಪುನರುತ್ಥಾನಕ್ಕೆ ಅದು ನಮ್ಮ ನಡೆಸುವಂಥದ್ದಾಗಿದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದು. Amen. ಪುನರುತ್ಥಾನದಲ್ಲಿ ಸೇರುವಂಥ ಜನರು ಒಳ್ಳೆ ಮನಸ್ಸಾಕ್ಷಿಯಿಂದ ಅವರು ಜೀವಿಸ್ತಾರೆ. Yes. ಪುನರುತ್ಥಾನಕ್ಕೆ ಸೇರುವಂಥವರು ತಮ್ಮನ್ನು ತಾವು ಕ್ರಿಸ್ತನಿಗೆ ಮಾರ್ಕೊಂಡಿರ್ತಾರೆ. Amen. ಪುನರುತ್ಥಾನಕ್ಕೆ ಸೇರುವಂಥವರು ಎಲ್ಲ ಬಾಧೆ, ಹಿಂಸೆ, ಸಂಕಟ, ನೋವುಗಳನ್ನು ಸಹಿಸ್ಕೊಳ್ತಾರೆ. Yes. Amen. ಆಮೇನ್. Amen. ಇಡೀ ಈ ಚರ್ಚ್ನಲ್ಲಿ ಎಲ್ಲರಿಗಿಂತ ಹೆಚ್ಚು ಬಾಧೆಗಳನ್ನು, ಅವಮಾನಗಳನ್ನು, ನಿಂದೆಗಳನ್ನು, ಬೈಗಳನ್ನು ಸಹಿಸ್ಕೊಳ್ಳೋರು ಯಾರು ಹೇಳ್ರಿ ಇಡೀ ಚರ್ಚಲ್ಲಿ? ಯಾರು? ಅರೇ ಏನು ನನ್ನ ಕಡೆ ಕೈ ತೋರಿಸ್ತಾ ಇದ್ದೀರಾ ನೀವು? 100% ರೀ. ಓಕೆ, ಅದಕ್ಕೆ ಬೈಬಲ್ ಹೇಳ್ತಿದೆ ಭಾಳ ಜನ ಪಾಸ್ ಆಗಬೇಡ್ರಿ ಅಂತಂದೇಳಿ. ನೀವು ನೋಡ್ತೀರಾ, ನನ್ನ ಸುಂದರವಾದ ಮುಖ ಇಲ್ಲಿ ನೋಡ್ತಾ ಇದ್ದೀರಾ, ಬಟ್ ನನ್ನ ಹಿಂದೆಗಡೆ ಅಷ್ಟು ಚಾಕುಗಳಿದ್ದಾವೆ. ಚಾಕುಗಳಂದ್ರೆ ಹೆಂಗೆ ಚುಚ್ಚಿದಾವು ಒಳಗಡೆ, ಅಷ್ಟು ಪೇಯ್ನ್ ಇದೆ. ಇಟ್ಸ್ ನಾಟ್ ಈಸಿ ಜಾಬ್. ಏನೋ ಅನ್ಕೊಂಡ್ಬಿಡ್ತಾರೆ, ಸೇವೆ ಬಂದಿದ ತಕ್ಷಣ ಎಲ್ಲ ಒಳ್ಳೆ ಸ್ಥಾನ, ಮಾನ, ಹಣ, ಹೆಸರು ಎಲ್ಲ ಸಿಗ್ತೈತೆ ಅಂತಂದೇಳಿ. ಸಿಗುತ್ತೆ, ಖಂಡಿತ ಸಿಗುತ್ತೆ. ಬಟ್ ಆದರೆ ಪ್ರತಿದಿನ ಶಿಲ್ಬೆಗೆ ಸಹಾಯಕ್ಕೆ ರೆಡಿ ಇರಬೇಕು. ನಮ್ಮ ಶಿಲ್ಬೆನ ಹೊತ್ಕೊಂಡು ಹೋಗ್ಲಿಕ್ಕೆ ನಾವು ರೆಡಿ ಇರಬೇಕು ರೀ. ಅಯ್ಯೋಯ್ಯೋ, ಇವತ್ತು ನಮಗೆ ಮುತ್ತು ಕೊಟ್ಟವರೇ ನಾಳೆ ನಮಗೆ ಹಿಡು ಕೊಡ್ತಾರೆ. ಆದರೆ ಪಾಪ ಅವನು ಅವತ್ತು ಯೇಸು ಸ್ವಾಮಿಗೆ ಸುಮ್ಮನೆ ಮುತ್ತು ಕೊಟ್ಟು ಹಿಡು ಕೊಟ್ಬಿಟ್ಟ ಆ ದುಡ್ಡಿಗೆ. ಯಾರು? ಜೋರಾಗಲ್ರಿ, ಯಾರು? ಯಾರು? ಇಸ್ಕರಿಯೋತ ಯೂದ. ಆದ್ರೆ ಇವತ್ತು ಮುತ್ತು ಕೊಟ್ಟು ಬಂದಿರೋರು ಗಲ್ಲನೇ ಕಡೆಯವರು ಇದ್ದಾರೆ. ಬಾಯಲ್ಲಿ ಮುತ್ತು ಕೊಡ್ತೀನಿ ಅಂತ ಕಡೆಯವರೇ ಭಾಳ ಜನ ಇದ್ದಾರೆ ಇವತ್ತು. ನಾನು ಮಾತು ಹೇಳ್ತೇನೆ, ಕೇಳಿಸ್ಕೊಡಿ ದೇವ್ರ ಸಭೆ. ಒಂದು ವಿಷಯ ನಾನು ನಿಮಗೆ ಎಚ್ಚರಿಸ್ತೇನೆ. ದೇವರು ಇಡೀ ಸತ್ಯವೇದದಲ್ಲಿ ಹೇಟ್ ಮಾಡುವಂಥದ್ದು ಯಾವುದು ಗೊತ್ತಾ? ಹೇಟ್ ಮಾಡುವಂಥದ್ದು ಗಾಸಿಪ್. ವಾಟ್ ಇಸ್ ದ ಮೀನಿಂಗ್ ಆಫ್ ಗಾಸಿಪ್? ಜೋರಾಗಿ ಹೇಳ್ರಿ. ಎಲ್ಲ ಚಾಡಿಕೋರರು, ಮಾತನಾಡೋರು ಹುಷಾರಾಗಿರ್ರಿ, ಮಾತಾಡಿಸಿಕೊಳ್ಳುವರು ಕೂಡ ಹುಷಾರಾಗಿರ್ರಿ. ನಿಮ್ಮ ಜೀವನ ಕೂಡ ಮಾತಾಡಿಸಿಕೊಳ್ಳುವಂಗೆ ನೀವು ಮಾಡಿದಕ್ಕೆ ಅವರು ಮಾತಾಡ್ತಾರೆ. ಹಲೋ, ಇಲ್ಲಿ ಎರಡು ಥರ ಇದೆ ರೀ. ಇಲ್ಲಿ ಮಾತಾಡಿಸಿಕೊಳ್ಳುವಂಗೂ ಕೂಡ ನೀವು ಇರಬೇಡ್ರಿ, ಮಾತಾಡೋಂಗೂ ಕೂಡ ನೀವು ಇರಬೇಡ್ರಿ. ಯಾರಿಗಾರ ಅರ್ಥ ಆಯ್ತಾ ಈ ಮಾತು? ಯಾರಿಗಾರ ಅರ್ಥ ಆಯ್ತಾ? ಮಾತಾಡ್ಸ್ಕೊಳ್ಳಂಗೆ ಇರಬೇಡ್ರಿ. ಈಗ ನನ್ನನ್ನು ಎಲ್ಲರೂ ನೀವೇನಂತ ನಂಬಿದ್ದೀರಾ ಅಲ್ವಾ? ಪಾಸು ತುಂಬ ಒಳ್ಳೆಯವರು ಅಂತಂದೇಳಿ ಅಂತ. ಈಗ ನನ್ನ ಕ್ಯಾರೆಕ್ಟರ್ನಲ್ಲಿ ನನ್ನ ಬದಲಾವಣೆ ಮಾಡ್ಕೊಂಡು ನಾನು ಯಾರನ್ನೋ ಪಾಯಿಂಟ್ ಔಟ್ ಮಾಡಿ ಯಾರನ್ನೋ ಹಾಳು ಮಾಡಲೇಬೇಕಂತಂದೇಳಿ ನಾನು ಆ್ಯಕ್ಟ್ ಮಾಡೋದಾಗಿದ್ದರೆ ನೀವು ಮಾತಾಡ್ತೀರ ಅವಾಗ. ಅದಕ್ಕೆ ಕಾರಣ ಯಾರು? ಜೋರಾಗಲ್ರಿ, ಕಾರಣ ಯಾರು? ನೀವೇ. ಅದು ನೋಡೋದು ನೋಡಿ ಹೆಂಗೆ ನೋಡ್ತಾನೆ, ನೀವೇ. ಇರಲಿ ಬಿಡಿ ಪಾಸ್ರೆ ಅನ್ನೋಂಗಿಲ್ಲ ನೋಡ್ರಿ, ನೀವೇ ಇರಲಿ ಬಿಡ್ರಿ ಪಾಸ್ರೆ, ಏನೋ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳೋದು ಬಿಡ್ರಿ. ಅದು ಹೇಳಲ್ಲ. ನೀವೇ ಕಲ್ಲು ತೊಗೊಂಡು ರೆಡಿ ಇರ್ತೀರಿ ನೀವು ಹೊಡ್ಯಕ್ಕೆ. ಪಾಪ ಆ ಮೋಶ ಅದು ಹೆಂಗೆ ಸಹಿಸ್ಕೊಂಡು. ಪ್ರೈಸ್ ಲಾರ್ಡ್. ಬಿ ಕೇರ್ಫುಲ್ ರೀ. ಹಲ್ಲೆಲೂಯಾ. ಇನ್ನೊಂದು ಮಾತಿನಲ್ಲಿ ಹೀಗೆ ಹೇಳ್ತಿದೆ ದೇವ್ರ ವಾಕ್ಯ. ನಾನು ಮುಂದೆ ಹೋಗ್ತೇನೆ, ನನ್ನ ಸಮಯ ಆಯಿತು. ಓಕೆ, ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನನಗೆ ಯಾಕಿದೆ ಇನ್ನೊಂದ್ಸತಿ ಹಾಕಿದ್ರೆ ಅಂದರೆ, ನಾನು ವಾಕ್ಯ ಹೇಳ್ತಿದ್ದೆ ಕೆಳಗಡೆಲ್ಲೇ ನನಗೆ ಭಾಳ ಇಷ್ಟ ಆಯ್ತು ಇದು, ಎಲ್ಲರೂ ಜೀವಿತರಾಗುವರು ಎಂಬುದಾಗಿ. ಆಮೆನ್. ಒಂದ್ಸತಿ ಹೇಳ್ರಿ, ಎಲ್ಲರೂ ಜೀವಿತರಾಗುವರು. ಎಲ್ಲರೂ ಜೀವಿತರಾಗುವರು. ಒಬ್ಬರಾದ್ರೂ ಕೈ ಬಿಡಲ್ಪಡಬಾರ್ದ್ರಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ರು ಕೂಡ
ನನಗೆ ನೀವು ಚಾಕು ಹಾಕ್ತಿರೋ, ಮುತ್ತು ಕೊಡ್ತಿರೋ, ಗಲ್ಲನ್ನೇ ಕಡಿತಿರೋ, ಏನಾರ ಮಾಡಿರಿ, ನನಗೆ ಬೈತಿರೋ, ಕಲ್ಲು ತಗೊಂಡು ಹೊಡಿತಿರೋ, ಏನು ಮಾಡ್ತಿರೋ ಮಾಡಿರಿ. ಬಟ್ ಆದರೆ ತಪ್ಪಿಸಲ್ಪಟ್ಟು ನರಕ ಅನುಭವಿಸೋದಕ್ಕಿಂತ ಪರಲೋಕಕ್ಕೆ ಬನ್ನಿರಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಕ್ಷಮಿಸ್ತೇನೆ. ಆಮೆನ್. 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 ಐ ವಿಲ್ ರೆಡಿ ಟು ಫಾರ್ಗಿವ್. ನಾನು ನಿಮ್ಮನ್ನು ಕ್ಷಮಿಸ್ತೇನೆ. ನೀವು ಏನೇ ನನಗೆ ಬೈರಿ, ಏನೇ ನನಗೆ ಹೇಳ್ರಿ, ನೀವು ನೋ ಪ್ರಾಬ್ಲಮ್. ಆಮೆನ್. ನಿಮ್ಮ ಜೀವ ಮಾತ್ರ ಕಳ್ಕೊಳ್ಬೇಡ್ರಿ. ಎಸ್. ಆಮೆನ್. ಡೋಂಟ್ ಲಾಸ್ಟ್ ಯುವರ್ ಸೋಲ್. ಡೋಂಟ್ ಲಾಸ್ಟ್ ಯುವರ್ ರಿಸರೆಕ್ಷನ್. Hallelujah. Hallelujah. Don't lost your eternity. Don't lost your eternal life. Don't lost the heavenly life. Amen. Amen. ಯಾವುದನ್ನ ಪರಲೋಕದ ಯಾವುದನ್ನು ಕಳ್ಕೊಳ್ಬೇಡ್ರಿ. Yes. Earn it. ಅದನ್ನು ಸಂಪಾದಿಸಿಕೊಳ್ಳ್ರಿ. ಆಮೆನ್. ಅದಕ್ಕೋಸ್ಕರ ವಾಕ್ಯ ಇನ್ನು ಮುಂದೆ ಹೇಳ್ತದೆ ಫಿಲಿಪ್ಪಿಯದಲ್ಲಿ, ಯಾಕೆ ಎಲ್ಲರೂ ಸಾಯುವವರಾದ್ರೆ ಅಂದರೆ ನೋಡಿ, ವಾಕ್ಯ ಹೇಳ್ತದೆ ನಾವಾದರೂ ಪರಲೋಕ ಸಂಸ್ಥಾನದವರು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. Hallelujah. Amen. We are all heavenly beings. ನಾವು ಪರಲೋಕ ಸಂಸ್ಥಾನದವರು, ಭೂಲೋಕದವರಲ್ಲ. ಭೂಲೋಕಕ್ಕೆ ಆಲ್ರೆಡಿ ನಾವು ಸತ್ತೋಗ್ಬಿಟ್ವಿ, ಪರಲೋಕದ ಸಂಸ್ಥಾನದವರಾಗಿದ್ದೇವೆ. ಯಾಕಂದ್ರೆ ಯೇಸು ಕ್ರಿಸ್ತನ ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ನಮ್ಮ ಪುನರುತ್ಥಾನವನ್ನು ನಾವು ಎದುರು ನೋಡ್ತಾ ಇದ್ದೇವೆ. Hallelujah. Hallelujah. ಆ ದರ್ಶನದಲ್ಲಿ ನಾವು ನಮ್ಮ ಗತಕಾಲಗಳನ್ನ ನಾವು ಮುಂದೆ ಸಾಗಿಸೋಣ. ಈ ಒಂದು ದರ್ಶನದಿಂದ ನಮ್ಮ ಜೀವನವನ್ನು ಗೌರವವಾಗಿ ನಾವು ಕಳೆಯೋಣ. ಈ ಒಂದು ದರ್ಶನದಿಂದ ಭಯ ಭಕ್ತಿ ಉಳ್ಳವರಾಗಿ ನಾವು ಕಳೆಯೋಣ. ಎಲ್ಲಿ ನಾವು ನಿರಾಕರಿಸಲ್ಪಡಬೇಕು ನಿರಾಕರಿಸ್ಕೊಳ್ಳೋಣ, ಎಲ್ಲಿ ಬದಲಾವಣೆ ಆಗಬೇಕು ಬದಲಾವಣೆ ಆಗೋಣ. ಯಾವ್ದು ಬಿಟ್ಬಿಡ್ಬೇಕು ಖಂಡಿತ ಬಿಟ್ಬಿಡ್ರಿ, ಯಾವುದನ್ನು ಸ್ವೀಕರಿಸ್ಕೋಬೇಕು ಸ್ವೀಕರಿಸ್ಕೊಳ್ರಿ. ಏನು ನಿಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡಿಕೊಂಡು ನಾನು ಹಿಂಗೆ ಇರಬೇಕೆಂಬುದಾಗಿ ನೀವು ಪ್ಲ್ಯಾನ್ ಮಾಡ್ತಿರೋ ಹಂಗೆ ಅದರಲ್ಲಿ ನಡಲಿಕ್ಕೆ ಪ್ರಯತ್ನ ಪಡ್ರಿ. ದೇವ್ರು ನಮಗೆ ಸಹಾಯ ಮಾಡ್ತಾನೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಥೆಸಲೋನಿಕೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಆಮೇಲೆ ಜೀವದಂದು ಹೇಳಿದ್ರು ನಾವು ಅಂತರಿಕ್ಷದಲ್ಲಿ ನಾವು ಏನಾಗಿದೆ ಕರ್ತನ ಎದುರುಗೊಳ್ಳುವುದಕ್ಕೋಸ್ಕರ ನಾವು ಮೇಘ ವಾಹನರಾಗಿ ಒಯ್ಯಲ್ಪಡೋದಕ್ಕೋಸ್ಕರ ನಾವು ದೇವರ ಸಭೆಯಲ್ಲಿ ನಾವು ಸಿದ್ಧರಾಗ್ತಾ ಇದ್ದೇವೆ. ನಾವೆಲ್ಲರೂ ದೇವರ ಸಭೆಯಲ್ಲಿ ಯಾಕೆ ನಾವು ಸಿದ್ಧರಾಗ್ತಿದ್ದೇವೆ ಅಂದರೆ, ಸ್ವಾಮಿ ಆತನು ಬರಬೇಕಾದ್ರೆ, ತಿರುಗಿ ಆತನು ಬರಬೇಕಾದ್ರೆ, ಕೋಟ್ಯಾನುಕೋಟಿ ದೇವದೂತರ ಜೊತೆಗೆ ಬರಬೇಕಾದ್ರೆ ಸತ್ತವರು ಮೊದಲುಗೊಂಡು ಜೀವದಿಂದಿರುವ ನಾವೆಲ್ಲರೂ ಕೂಡ ಆ ತುತ್ತೂರಿ ಧ್ವನಿ ಸೌಂಡನ್ನು ಕೇಳಿ ನಾವೆಲ್ಲರೂ ಪರಲೋಕಕ್ಕೆ ಎತ್ತಲ್ಪಟ್ಟು ಸದಾಕಾಲ ಸ್ವಾಮಿ ಜೊತೆಲಿ ನಾವು ಪರಲೋಕದಲ್ಲಿ ಇರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಕರೆಯಲ್ಪಟ್ಟ ಜನರು ನೀವು ಪ್ರತಿಷ್ಠೆ ಆಗಿದ್ದೀರಿ. ಪ್ರತಿಷ್ಠೆ ಆದಂಥವ್ರು ನಿಮಗೋಸ್ಕರ ತುತ್ತೂರಿ ಸೌಂಡ್ ರೆಡಿ ಆಗಿದೆ. ಆ ತುತ್ತೂರಿ ಶಬ್ದ ಮೊಳಗುವಾಗ ನಾನು ನೀನು ಈ ಮರಣದಿಂದ ಬಿಡುಗಡೆಯನ್ನು ಹೊಂದಿದವರಾಗಿ ನಿತ್ಯ ಜೀವಕ್ಕೆ ಸೇರುವ ಸ್ವಾಮಿ ಜೊತೆ ಸದಾಕಾಲವಾಗಿ ಬದುಕುವ ಕೃಪೆಯನ್ನು ಕರ್ತನು ನಮ್ಮ ಜೀವಿತಕ್ಕೆ ಅನುಗ್ರಹಿಸುವನಾಗಿದ್ದಾನೆ. ಯಾರಾದ್ರೂ ಹೇಳ್ರೆ ಆಮೆನ್. Praise the Lord. Praise the Lord. Is waiting. God is waiting. The trumpet sound is waiting. All the angels, archangels, they are waiting for us. ಅವ್ರು ನಮಗೆ ಕಾಯ್ತಾ ಇದ್ದಾರೆ. Get ready. Get ready. Get ready. ಸಿದ್ಧರಾಗ್ರಿ. Hallelujah. Hallelujah. ಇನ್ನೂ ಮುಂದೆ ವಾಕ್ಯ ಹೇಳ್ತದೆ, ಯೇಸು ಸತ್ತು ಜೀವಿತನ ಗೆದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂದೆ ಹೇಳ್ತದೆ, ಆಮೇಲೆ ಜೀವದಿಂದ ಹೇಳಿದ್ರು ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಿರಲಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿ ನಾವಿರುವೆವು. ಹಲ್ಲೆಲೂಯಾ. ಎಲ್ಲವರಾಗಿದ್ದೇವೆ, ದೇವರ ಜೊತೆಯಲ್ಲಿ ಇರುವವರಾಗಿದ್ದೇವೆ. ಯಾಕಂದ್ರೆ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯನ್ನು ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇರುವ ಎಲ್ಲರೆಡೆ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದೊಂದಿಳಿದಿರುವ ನಾವು ಎಲ್ಲರೆಡೆ ನಾವು ಜೋರಗಡೆ ನಾನು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬರ್ತಾನೆಂಬುದಾಗಿ ವಾಗ್ದಾನ ಮಾಡಲ್ಪಟ್ಟಿತ್ತು, ಆತನ ಬಂದನು. ಯೇಸು ಸ್ವಾಮಿ ಸಾಯ್ತಾನೆ ಎಂಬುದಾಗಿ ವಾಗ್ದಾನ ಮಾಡಲ್ಪಟ್ಟಿತ್ತು, ಪ್ರವಾದಿಸಲ್ಪಟ್ಟಿತ್ತು, ಆತನ ಸತ್ತನು. ಆಮೆನ್. ಯೇಸು ಸ್ವಾಮಿ ಹೂಣಲ್ಪಡ್ತಾನೆ ಎಂಬುದಾಗಿ ಪ್ರವಾದಿಸಲ್ಪಟ್ಟಿತ್ತು, ಹೂಣಲ್ಪಟ್ಟನು. ಆಮೆನ್. ಯೇಸು ಸ್ವಾಮಿ ಪುನರುತ್ಥಾನವಾಗ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿತ್ತು, ವಾಗ್ದಾನ ಮಾಡಲ್ಪಟ್ಟಿತ್ತು, ಪ್ರವಾದಿಸಲ್ಪಟ್ಟಿತ್ತು. ಆತನ ಪುನರುತ್ಥಾನವಾಗಿದ್ದಾನೆ. ಹಲ್ಲೆಲೂಯಾ. ತಂದೆ ಬಲಪಾರ್ಶ್ವದಲ್ಲಿ ಹೋಗಿ ಆತನು ಇವತ್ತು ನಮಗೋಸ್ಕರ ವಿಜ್ಞಾಪಿಸುತ್ತಾ ದೇವರ ಸನ್ನಿಧಾನದಲ್ಲಿ ಇದ್ದಾನೆ. ಇನ್ನು ಒಂದು ನೆರವೇರಬೇಕಾಗಿದೆ. ಅದು ಯಾವುದಂದ್ರೆ, ಅಂತ್ಯ ಕಾಲದಲ್ಲಿ ಈ ಯುದ್ಧಗಳು ನಡೀತಿರುವ ಸಂಬಂಧದಲ್ಲಿ, ಈ ಬರಗಾಲಗಳ ಸಂಬಂಧದಲ್ಲಿ, ಈ ರೋಗ ರುಜಿನಗಳ ಸಂಬಂಧದಲ್ಲಿ ಜನಕ್ಕೆ ಜನ, ರಾಜ್ಯಕ್ಕೆ ರಾಜ್ಯ, ಎಲ್ಲ ದೇಶಕ್ಕೆ ದೇಶ ವಿರೋಧವಾಗಿ ಎದ್ದು ಬಂದಿರುವ
ಈ ನಮ್ಮ ಕಾಲದಲ್ಲಿಯೇ ಕರ್ತನು ತಿರುಗಿ ನಮ್ಮೆಲ್ಲರಿಗೋಸ್ಕರ ಆತನ ಪರಲೋಕದಲ್ಲಿ ಆತನ ಮೇಘ ವಾಹನ ರೂಢನಾಗಿ ಆತನ ತಿರುಗಿ ಬರ್ಲಿಕ್ಕಿದ್ದಾನೆ ರೀ. Amen. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನನಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ಜನ ನಾವು ಒಯ್ಯಲ್ಪಡ್ತೀವೋ, ಎಷ್ಟು ಜನ ನಾವು ಬಿಡಲ್ಪಡ್ತೀವೋ. ಆದರೆ ಒಂದು ಮಾತ್ರ ಎಲ್ಲರೂ ಹೇಳ್ರಿ, ಒಬ್ಬನಾದರೂ ನಾಶವಾಗಬಾರ್ದು. ಒಬ್ಬನಾದರೂ ನಾಶವಾಗಬಾರದು. ಆಮೆನ್. Amen. ನಾವು ಯಾರು ಕೂಡ ನಾಶವಾಗದೆ ದೇವರ ಜೀವಕ್ಕೆ ನಾವು ಸೇರಿಸಲ್ಪಡಬೇಕಾಗಿದೆ. Yes. Amen. Hallelujah. Hallelujah. Get ready to meet our Lord Jesus Christ. ಯೇಸು ಸ್ವಾಮಿನ ನಾವು Yes. ಸಂಧಿಸೋದಕ್ಕೋಸ್ಕರ ನಾವು ಸಿದ್ಧರಾಗಿರೋಣ. ಎಂಥ ಮಹಿಮೆಯುಳ್ಳ ಇರ್ಬೋದ್ರಿ ಇದು, ಎಂಥ ಸ್ಥಾನ ಇರ್ಬೋದ್ರಿ ಇದು, ಎಂಥ ಪ್ಲೇಸ್ ಇರ್ಬೋದ್ರಿ ಇದು. Hallelujah. Hallelujah. ನಾನು ನೆನೆಸ್ತೇನೆ, ಇಲ್ಲಿ ನಾವಿದ್ದೇವ್ರಿ. ಆಮೇನ್. ಇಲ್ಲಿ ನಾನಿದ್ದೇನೆ. ಆಮೇನ್. ಇಲ್ಲಿ ನನ್ನ ಹೆಂಡತಿ ಮಕ್ಕಳಿದ್ದಾರೆ. ಆಮೇನ್. ಇಲ್ಲಿ ಸಭೆಯವರಿದ್ದಾರೆ. ಆಮೇನ್. ಡೋಂಟ್ ಪ್ಲೇ ವಿತ್ ಯುವರ್ ಸಾಲ್ವೇಷನ್. ನಿಮ್ಮ ರಕ್ಷಣೆ ಜೊತೆಗೆ ಆಟ ಆಡಬೇಡ್ರಿ. Yes. ಡೋಂಟ್ ಪ್ಲೇ ವಿತ್ ಯುವರ್ ಸಾಲ್ವೇಷನ್. ಡೋಂಟ್ ಪ್ಲೇ ವಿತ್ ಗಾಡ್ಸ್ ಫಿಯರ್. ದೇವರ ಭಯ ಜೊತೆಗೆ ಆಟ ಆಡಬೇಡ್ರಿ. ನಿಮ್ಮ ರಕ್ಷಣೆ ಜೊತೆಗೆ ಆಟ ಆಡಬೇಡ್ರಿ. ನಾನು ಪ್ರತಿ ಸಂದೇಶ ನಿಮ್ಮನ್ನು ಎಚ್ಚರಿಸ್ತಾನೆ ಇದೆ. Yes. ನಾನು ಪ್ರತಿ ಸಂದೇಶದಲ್ಲಿ ನಾನು ಪರಲೋಕ ಬಗ್ಗೆ ಮಾತಾಡ್ತೀನಿ. ನಾನು ಪ್ರತಿ ಸಂದೇಶದಲ್ಲಿ ನರಕದ ಬಗ್ಗೆ ಮಾತಾಡ್ತೀನಿ. ನಾನು ಪ್ರತಿ ಸಂದೇಶದಲ್ಲಿ ರಕ್ಷಣೆ ಕುರಿತಾಗಿ ನಾನು ಮಾತಾಡ್ತೀನಿ. ನಾನು ಪ್ರತಿ ಸಂದೇಶದಲ್ಲಿ ನಿಮ್ಮ ಜೀವ ಕ್ರಿಸ್ತನಲ್ಲಿ ಸೇರಬೇಕೆಂಬ ವಿಷಯದಲ್ಲಿ ನಾನು ಮಾತಾಡ್ತೀನಿ. ನಿನ್ನೆ ಕುಮಾರಿ ಸಿಸ್ಟರ್ ರೂಬಿ ಜೊತೆಗೆ ಅವರು ಚಾಟ್ ಮಾಡ್ತಾ ಇರ್ಬೇಕಾದ್ರೆ ಪಾಸ್ಟರ್ ಮೆಸೇಜ್ ನಾನು ಕೇಳ್ತಾನೆ ಇರ್ತೀನಿ. ಪಾಸ್ಟರ್ ಮೆಸೇಜ್ ಯಾವಾಗಲೂ ಅದು ಜನರನ್ನು ಎಚ್ಚರಿಸುವಂಥ ಸಂದೇಶವಾಗಿರ್ತದೆ. ಎಸ್, ಈ ಅಂಥ ದಿನಮಾನಗಳು ಅದೇ ಬೇಕು. ನಾನು ನಿಮಗೆ ಕ್ರೀಮ್ ಹಚ್ಚಕ್ಕೆ ನನ್ನ ಸಂದೇಶ ನಾನು ಕೊಡ್ಲಿಕ್ಕೆ ರೆಡಿ ಇಲ್ಲ ರೀ. ಐ ಆಮ್ ನಾಟ್ ರೆಡಿ ಟು. ಯಾಕಂದ್ರೆ ನಾನು ಒಂದಿನ ದೇವರಿಗೆ ಹೋಗಿ ನಾನು ಲೆಕ್ಕ ಕೊಡಬೇಕಾಗಿದೆ. ತನ್ನ ಸ್ವಂತ ರಕ್ತವನ್ನೇ ಆತನು ಸುರಿಸಿ ದೇವರ ಸಭೆಯನ್ನು ಸಂಪಾದಿಸಿಕೊಂಡಿದ್ದಾನೆ. ಆಮೆನ್. ನನ್ನನ್ನು ನಿನ್ನನ್ನು ತನ್ನ ರಕ್ತದಿಂದ ಸಂಪಾದಿಸಿಕೊಂಡಿದ್ದಾನೆ. ಸಂಪಾದಿಸಲ್ಪಟ್ಟವ ನಾವೆಲ್ಲರೂ ಕೂಡ ಒಂದು ದಿನ ಪರಲೋಕದಲ್ಲಿ ಆತರ ಪುನರುತ್ಥಾನದಲ್ಲಿ ನಾವು ಸೇರಬೇಕು. Amen. Hallelujah. Hallelujah. It's my spiritual resurrection. Yes. It's my spiritual resurrection. ಇದು ನನ್ನ ಆತ್ಮಿಕವಾದಂಥ ಪುನರುತ್ಥಾನವಾಗಿದೆ ರೀ. Amen. God bless you. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಒಬ್ಬನಾದರೂ ನಾಶವಾಗದೆ ಎದ್ದು ನಿಂತ್ಕೊಳ್ಳೋಣ.